ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸಲ್ಲಿ ನಾನು ದೇವ್ರ ಮುಂದೆ ಹಾಕುವಂಥ ರಂಗೋಲಿ ಹೇಳ್ಕೊಡ್ತಾ ಇದ್ದೀನಿ. ಅದು ಶುಕ್ರವಾರದೊತ್ತು ಲಕ್ಷ್ಮಿಗೆ ಹಾಕುವಂಥ ರಂಗೋಲಿ, ಲಕ್ಷ್ಮೀ ಹೃದಯ. ಇನ್ನೊಂದು ಕೂಡ ಶುಕ್ರವಾರ ಹಾಕುವಂಥದ್ದು. ಇವೆರಡು ಕೂಡ ಹಾಕಿದರೆ ತುಂಬ ಒಳ್ಳೆಯದು ಅಂತ ಹೇಳಿ ಶುಕ್ರವಾರದೊತ್ತು ಹಾಕ್ತೀವಿ. ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು. ಇನ್ನೊಂದು ಕಮಲ ಅಂದರೆ ಲೋಟಸ್ಸು, ಅದು ಚುಕ್ಕಿ ಇಟ್ಟು ಹೇಗೆ ಹಾಕೋದು, ಚಿಕ್ಕದು ಅಂದೇನೆ ಸಣ್ಣ ಮಕ್ಕಳಿಗೆ ಬೇಗ ಕಲಿಯುವಂಥದ್ದು. ಹಾಗಾಗಿ ಅದನ್ನು ಹೇಗೆ ಹಾಕೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡೋಣ ಹಾಗಿದ್ರೆ ಹೇಗೆ ಹಾಕೋದು ಅಂತೇಳಿ, ಬನ್ನಿ. ಈಗ ಮೊದಲನೇದು ಲಕ್ಷ್ಮೀ ಹೃದಯಕ್ಕೆ ಹೆಂಗೆ ಚಿಕ್ಕೆ ಇಟ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಈಗ ಮೊದಲಿಗೆ ಮಿಡಲಲ್ಲಿ ಒಂದು ದೊಡ್ಡದಾಗಿ ಒಂದು ಚಿಕ್ಕೆ ಇಟ್ಕೊಳ್ಳೋಣ. ಇದು ಸೆಂಟರ್ ಪಾಯಿಂಟು. ಇದ್ರ ಸುತ್ತಲೂ ಕೂಡ ನಾವು ಚಿಕ್ಕೆ ಇಡ್ತಾ ಹೋಗ್ತೀವಿ. 1 2 3 4 5 5 ಚಿಕ್ಕೆ ಅಂತೆ. 1 2 3 4 5 ಈ ಥರ ಚಿಕ್ಕೆ ಇಡ್ತೀವಿ. ಇಲ್ಲೂ ಅಷ್ಟೇ 1 2 5 ಈ ಕಡೆಗೂ ಕೂಡ ಹೀಗೆ. ಆಮೇಲೆ ಇಲ್ಲಿಂದ ತಗೊಳ್ತೀವಿ ಮತ್ತೆ 1 2 3 4 5. ಈಗ ಇದಿಷ್ಟು ಕೂಡ ಚಿಕ್ಕೆ ಇಟ್ಕೊಂಡಿದ್ದಾಯಿತು. ಈಗ ಒಂದೊಂದನ್ನೇ ಸೇರಿಸೋಣಂತೆ. ಇಲ್ಲಿ ಮಿಡಲಲ್ಲಿರೋ ಮೊದಲನೇ ಚಿಕ್ಕೆಗೆ ಇಲ್ಲಿ ಇರೋವಂಥ 4ನೇ ಚುಕ್ಕೆಗೆ ಸೇರಿಸ್ಬೇಕು. ಈ ಲೈನ್ದು ಅದ್ರ ಪಕ್ಕದ ಲೈನಲ್ಲಿ ಹೀಗೆ 4ನೇ ಲೈನಿಗೆ ಈ ಥರ ಕರ್ವಿಯಾಗಿ ಸೇರಿಸ್ಬೇಕು. 2ನೇ ಚುಕ್ಕೆಗೆ 5ನೇದು ಹೀಗೆ. ಅದೇ ಥರ ಇಲ್ಲಿ ಇದನ್ನು ಮತ್ತೆ ಇಲ್ಲಿ ಮೊದಲನೇ ಚುಕ್ಕಿಗೆ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ ಇಲ್ಲಿ ಹೀಗೆ. 2ನೇ ಚುಕ್ಕಿನ ಮತ್ತೆ ಇಲ್ಲಿಗೆ ಹೀಗೆ. ಮತ್ತೆ ಅದೇ ಥರನೇ ಫಸ್ಟ್ ಇದನ್ನು ಮಾತ್ರ ಕೂಡಿಸ್ಕೊಂಡು ಹೋಗೋಣ. 4ಕ್ಕೆ ಮತ್ತು 5ಕ್ಕೆ ಈ ಥರ ಕೂಡಿಸ್ಬೇಕು. ಅದೇ ಥರ ಇಲ್ಲೂ ಕೂಡ ಮಾಡೋಣ. 4 5 ಇದು ಪ್ರತಿ ಶುಕ್ರವಾರ ಹಾಕಿದರೆ ತುಂಬ ಒಳ್ಳೆಯದಂತ. ಸ್ವಲ್ಪ ಚಿಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಹಿಂಗೆ ಜೋಡಿಸ್ಕೋಬೋದು. ಫಸ್ಟು ಇಷ್ಟು ಮಾಡ್ಕೊಳ್ಳೋದು. ಆಮೇಲೆ ಏನು ಮಾಡೋದು, ಇಲ್ಲಿ ಚಿಕ್ಕೆಗೆ ಸೇರಿಸ್ತಾ ಹೋದು. ಮೊದಲನೇ ಚಿಕ್ಕೆಗೆ ಇಲ್ಲಿರೋ ಮೊದಲನೇ ಚಿಕ್ಕೆ ಹೀಗೆ, ಮೊದಲನೇದಕ್ಕೆ ಮೊದಲನೇದು, 2ನೇದಕ್ಕೆ 2ನೇದು, 3ನೇದಕ್ಕೆ 3ನೇದು, ಅದೇ ಥರ ಇಲ್ಲಿಗೆ. ಇದು ಆಯಿತು. ಇದು ಲಕ್ಷ್ಮೀ ಹೃದಯ ಅಂತ ಕರೀತಾರೆ. ಇನ್ನೊಂದು ಕೂಡ ಶುಕ್ರವಾರ ಹಾಕುವಂಥದ್ದು. ಅದು ಕೂಡ ಇದೇ ಥರ ಚಿಕ್ಕೆ ಇಟ್ಕೋಬೇಕು. ಸ್ವಲ್ಪ ಮೇಲೆ ಮತ್ತೆ ಡಿಫ್ರೆನ್ಸ್ ಆಗುತ್ತೆ. ಇದು ಕೂಡ ಮಿಡಲಲ್ಲಿ ಒಂದು, ಅದಕ್ಕೆ ಹೆಂಗೆ 5 ಚಿಕ್ಕೆ ಇಟ್ಟುವ ಫಸ್ಟು ಅದೇ ಥರ ಫುಲ್ಲು ಇಟ್ಕೊಂಡ್ಬಿಡ್ಬೇಕು. 1 2 3 4 5 ಇದಿವಾಗ 8 ದಿಕ್ಕುಗಳಿಗೂ ಆಯ್ತಿದ್ದು. ಈಗ ಏನು ಮಾಡಬೇಕು ಅಂತಂದರೆ ಪ್ರತಿಯೊಂದು ಈ ಕಡೆ ಬಿಟ್ಟಿರುತ್ತಲ್ಲ ಇಲ್ಲಿ ಪ್ರತಿಯೊಂದಕ್ಕೂ 5 ಅಂದರೆ 5 ಲೈನ್ಸು. ಈಗ ನೋಡಿ, ಮೊದಲನೇ ಲೈನು ದೊಡ್ಡದಾಗಿರಬೇಕು. ಅದಾದಮೇಲೆ 2ನೇದು ಸ್ವಲ್ಪ ಚಿಕ್ಕದಾಗೆ, ಅದೇ ಥರ ಮತ್ತೊಂದು ಚಿಕ್ಕದಾಗೆ. ಈಗ 4 ಆಯಿತು, 5ನೇದು ಇಷ್ಟು ಚಿಕ್ಕದಾಗಿ ಬರುತ್ತೆ. ಇದೇ ಥರ ಎಲ್ಲ ಕಡೆಗೂ ಹಾಕ್ಕೊಂಬರ್ಬೇಕು. ಈ ಥರ ಬರ್ಕೊಂಡಾದ್ಮೇಲೆ ಎಲ್ಲ ಕಡೆಗೂ ಈಗ ಒಂದು ಕಡೆಯಿಂದ ಜೋಡಿಸ್ಬೇಕು. ಈ ಕಡೆ ದಿಕ್ಕನ್ನ ಇದು ಆಪೋಸಿಟಾಗಿ ಈ ಕಡೆ ಚುಕ್ಕಿಗೆ ಸೇರಿಸ್ಬೇಕು, ಈ ಕಡೆದನ್ನು ಈ ಕಡೆ ಸೇರಿಸ್ಬೇಕು. ಅಷ್ಟೇ, ಎಲ್ಲ ಕಡೆ ಸೇರಿಸ್ಕೊಂಡು ಬಂದರೆ ಈ ಚಿತ್ರ ಆಗುತ್ತೆ. ಈಗ ಮೊದಲನೇ ಲೈನ್ನ ಮೊದಲನೇ ಚುಕ್ಕಿಗೆ ಹೀಗೆ
ಇಲ್ಲಿ ತಗೊಂಡು ಮೊದಲನೇ ಚುಕ್ಕಿಗೆ ಸೇರಿಸ್ಬೇಕು. ಅದೇ ಥರ ಎರಡನೇ ಚುಕ್ಕಿಗೆ, ಹೀಗೆ ಫಸ್ಟ್ ಎಲ್ಲ ಒಂದೇ ಡೈರೆಕ್ಷನ್ ಸೇರಿಸ್ಕೊಂಡ್ಬಿಟ್ಟು ಆಮೇಲೆ ಆಪೋಸಿಟಾಗಿ ಸೇರಿಸ್ಕೊಳ್ಳೋಣ. ಆವಾಗ ಸ್ವಲ್ಪ ಈಸಿ ಆಗುತ್ತೆ, ಕನ್ಫ್ಯೂಷನ್ ಆಗಲ್ಲ. ಈಗ ಆಪೋಸಿಟ್ ಡೈರೆಕ್ಷನಲ್ಲಿ ಸೇರಿಸ್ಕೊಂಡು ಹೋಗೋಣ. ಇದು ಈ ಕಡೆ ಇರುವಂಥದ್ದೆಲ್ಲ ಅದಕ್ಕೆ ಜಾಯಿನ್ ಆಗ್ತಾ ಹೋಗಬೇಕು. ಈಗ ಈ ಥರ ಆಗುತ್ತೆ. ಇದು ಹಂತದಲ್ಲಿ ಇದು ಶುಕ್ರವಾರದ್ದು ಹಾಕಿದರೆ ತುಂಬ ಒಳ್ಳೆಯದು ಅಂತೇಳಿ ಹಾಕ್ತೀವಿ ನಾವು. ಇನ್ನೊಂದು ಲೋಟಸ್ಗೆ ಯಾವ ಥರ ಚಿಕ್ಕೆ ಇಟ್ಕೋಬೇಕು ಅಂತ ತೋರಿಸ್ತೀನಿ. ಮೊದಲು 5 ಚಿಕ್ಕೆ ಇಡಬೇಕು. 1 2 3 4 5 ಆಯಿತಾ. ನೆಕ್ಸ್ಟು 7 ಚುಕ್ಕೆ ಇಡಬೇಕು. ಇದಕ್ಕೆ ಫಸ್ಟ್ ನಾವು ಸಮನಾಗಿ 5 ಚುಕ್ಕೆನ ಇಟ್ಕೊಂಡು ಬಿಡಬೇಕು. ಆಮೇಲೆ ಈ ಕಡೆ ಒಂದು ಎಕ್ಸ್ಟ್ರಾ, ಈ ಕಡೆ ಒಂದು ಎಕ್ಸ್ಟ್ರಾ, ಸರಿನಾ. ಅದಾದಮೇಲೆ ಮತ್ತೆ 7 ಮತ್ತೆ 7 ಚುಕ್ಕೆನೇ ಸಮ ಚುಕ್ಕೆ ಇಟ್ಕೊಂಡು ಬರಬೇಕು. ಮತ್ತು 5, ಆಮೇಲೆ ಮತ್ತೆ 7 ಇದ್ರ ಸಮಾಗೆ 7 ಚುಕ್ಕೆನ ಇಡ್ತೀವಿ ಈ ಥರ. ಈಗ ನಾನು ಇದಕ್ಕೆ ಸೇರಿಸ್ತಾ ಹೋಗ್ತೀನಿ. ಹೇಗೆ ಅಂತಂದರೆ ಈ ತುದಿಯಿಂದ ಇಲ್ಲಿಂದ ಬಂದು ಇಲ್ಲಿಗೆ ಸೇರಿಸ್ಬೇಕು. ಸ್ಟ್ರೈಟಾಗಾರು ಸೇರಿಸಿದ್ರು ಓಕೆ, ಆದರೆ ನಾನು ಸ್ವಲ್ಪ ಕರ್ವಿಯಾಗಿ ಸೇರಿಸ್ತಾ ಇದ್ದೀನಿ. ಹೀಗೆ ಅದೇ ಥರ ನೆಕ್ಸ್ಟ್ ಒನ್ನು ಕರ್ವಿಯಾಗಿ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಟ್ರೈಟಾಗಿ ಸೇರಿಸ್ಬೋದು. ಹೀಗೆ ಇಲ್ಲಿ 3 ಲೈನ್ ಆಗಿದ ತಕ್ಷಣ ಮತ್ತೆ 4ನೇದು ಇದರ ಆಪೋಸಿಟಾಗಿ ಬರ್ಬೇಕು. ಹಿಂಗೆ ಈ ಥರ ಇದೇ ಥರ ನಾನು ಮಾಡ್ಬೋದಿಲ್ಲ, ಕರ್ವಿಯಾಗಾದರೂ ಮಾಡ್ಬೋದು ಈ ಥರ. ಹೀಗೆ ಆಮೇಲೆ ಇಲ್ಲೊಂದು ಲೈನ್ ಹಾಕೋಣ. ಇಲ್ಲಿವಾಗ ಬೇಸ್ ಈ ಥರ ಆಯಿತು. ಈಗ ಇದು ಲೋಟಸ್ ಆಯಿತು. ಬೇಕಾದ್ರೆ ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ನಾವು ಡೆಕೋರೇಷನ್ ಎಲ್ಲ ಮಾಡ್ಬೋದು. ಇಷ್ಟ ಆಯಿತು. ನೋಡಿದ್ರಲ್ಲ ಹೇಗೆ ಹಾಕಿದೆ ಅಂತೇಳಿ ಅಂತ. ನೀವು ಕೂಡ ಟ್ರೈ ಮಾಡಿ. ಫ್ರೈಡೇಸು ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಹಾಕ್ತೀನಿ ಪ್ರತಿ ವಾರನೂ. ನೀವು ಕೂಡ ಹಾಕಿ ನನಗೊಂದು ಫೋಟೋ ತೆಗೆದು ಕಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.